ತಿಳಿ ಕನ್ನಡ 8ನೇ ತರಗತಿ. ಅಧ್ಯಾಯ 1 ಬುದ್ಧನ ಸಲಹೆ. ಬರೆದವರು ನಿರುಪಮ. ಬಹಳ ಹಿಂದೆ ಭಾರತದ ಉತ್ತರ ಭಾಗದಲ್ಲಿ ಕಪಿಲವಸ್ತು ಎಂಬ ನಗರವಿತ್ತು. ಅದನ್ನು ಶಾಕ್ಯ ರಾಜಮನೆತನ ಆಳುತ್ತಿತ್ತು. ಶಾಕ್ಯ ರಾಜ ಶುದ್ಧೋಧನನಿಗೆ ಸಿದ್ಧಾರ್ಥ ಎಂಬ ಮಗನಿದ್ದನು. ಅವನು ಬೆಳೆದಂತೆ ಸನ್ಯಾಸ ಸ್ವೀಕರಿಸಿ ಭಗವಾನ್ ಬುದ್ಧನಾದನು. ಹೇಮಕೂಟ ಪರ್ವತಗಳು ಕಪಿಲವಸ್ತು ನಗರದ ಬಳಿ ಇವೆ. ಆ ಪರ್ವತದಲ್ಲಿ ಹುಟ್ಟುವ ಗಂಗಾ ನದಿ ದಕ್ಷಿಣಕ್ಕೆ ಕಾಶಿನಗರಕ್ಕೆ ಹರಿದು ನಂತರ ಬಂಗಾಳ ಸಮುದ್ರವನ್ನು ಸೇರುತ್ತದೆ. ಆ ಸಮಯದಲ್ಲಿ 2 ರಾಜ್ಯಗಳಿದ್ದವು. ಈ 2 ರಾಜ್ಯಗಳು ನದಿಯನ್ನು ತಮ್ಮ ತಾಯಿ ಎಂದು ಪೂಜಿಸುತ್ತಿದ್ದವು. ಜನರು ಉತ್ತಮ ಆಹಾರದಿಂದ ಸಂತೋಷವಾಗಿದ್ದರು. ಆದರೆ ಕ್ರಮೇಣ ಸ್ವಾರ್ಥ ಆವರಿಸಿಕೊಂಡಿತು. 2 ರಾಜ್ಯಗಳು ಯುದ್ಧಕ್ಕೆ ಸಿದ್ಧವಾದವು. ಅವರು ಯುದ್ಧಕ್ಕೆ ನಿಂತಾಗ ಬುದ್ಧ ಭಗವಾನ್ ಅಲ್ಲಿಗೆ ಬಂದ. ಆತ ಯುದ್ಧಕ್ಕೆ ಸಿದ್ಧವಾದ 2 ಕಡೆಯ ಸೈನ್ಯಗಳನ್ನು ನೋಡಿ ಅವುಗಳ ನಡುವೆ ನಿಂತುಕೊಂಡ. ಬುದ್ಧದೇವನನ್ನು ನೋಡಿ 2 ಕಡೆಯವರು ಸ್ವಲ್ಪ ಹಿಂದಕ್ಕೆ ಸರಿದರು. ಬುದ್ಧನು ರಾಜರನ್ನು ಪ್ರಶ್ನಿಸುತ್ತಾನೆ, ನೀವು ಏಕೆ ಹೋರಾಡಲು ಸಿದ್ಧರಿದ್ದೀರಿ? ನೀರು ಮತ್ತು ಮಾನವ ರಕ್ತ ಯಾವುದು ಹೆಚ್ಚು ಅಮೂಲ್ಯ? ಹಾಗಾದರೆ ನೀವು ಕಡಿಮೆ ಬೆಲೆಯಿರುವ ನೀರಿಗಾಗಿ ಅದಕ್ಕಿಂತಲೂ ಅಮೂಲ್ಯವಾದ ರಕ್ತವನ್ನು ಹರಿಸಲು ಏಕೆ ಸಿದ್ಧರಾಗಿದ್ದೀರಿ ಎಂದು ಬುದ್ಧ ಪುನಃ ಪ್ರಶ್ನಿಸಿದ. ಎಲ್ಲರೂ ಬುದ್ಧನಿಗೆ ನಮಸ್ಕರಿಸಿ ಯುದ್ಧದ ಅಗತ್ಯವಿಲ್ಲ ಎಂದು ಹೇಳಿ ತಮ್ಮ ತಮ್ಮ ಊರುಗಳಿಗೆ ಹೊರಟರು. ಮನುಷ್ಯ ಸುಖವಾಗಿ ಜೀವಿಸಲು ನೀರು, ಗಾಳಿ, ಆಹಾರ ಎಲ್ಲವೂ ಮುಖ್ಯವಾದಂತೆ ಶಾಂತಿಯೂ ಅಷ್ಟೇ ಮುಖ್ಯ. ಪ್ರಕೃತಿ ಜೀವಿಗಳಿಗೆ ವರವೇ ಹೊರತು ಶಾಪವಲ್ಲ ಎಂದು ಬುದ್ಧದೇವ ಬೋಧಿಸಿದ. ಎಲ್ಲರೂ ಯುದ್ಧ ಬೇಡವೆಂದು ತಮ್ಮ ತಮ್ಮ ಊರಿಗೆ ಹೊರಟರು. ಅಂದಿನಿಂದ ಆ 2 ರಾಜ್ಯದ ಜನರು ಸ್ನೇಹದಿಂದ ಸುಖವಾಗಿದ್ದರು.